10, 11 ಹಾಗೂ 12ನೆಯ ಕವನ. ಜರಾಸಂಧನು ಧನುಸ್ಸನ್ನು ಎತ್ತುವುದರ ಬಗ್ಗೆ ಈ ಕವನಗಳು. ಈತ ಕುಸಿದೆತ್ತಿದರೆ ಧನು ಮಾರಾತು ದಿವ ನೌಕಿದಡೆ ಕಾರ್ಮಕ ವೀತನಾರೆಂದೆ ನೌಡೆತ್ತಿ ಮೈ ಬಲಿದ ಗಾತಿಯಲ್ಲಿ ಗಲ್ಲಿಸಿದಡ ಧನು ಸೋತುದೆವೆ ಎಂಥರಕ್ಕೆ ತೊಳಗದು ಧಾತು ಗಂಧಿದ ನಲ್ಲ ಅವಳೆಗಳು ಮಾಗದನ. ಅಂದರೆ ಜರಾಸಂಧನು ಕೆಳಗೆ ಬಾಗಿ ಎತ್ತಲು ಹೋದರೆ ಧನುಸ್ಸು ಅದಕ್ಕೆ ಅವಕಾಶ ಕೊಡದೆ ಎದುರಾಯಿತು. ಔಕಿದರೆ ಬಿಲ್ಲು ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ. ಅವನ ಯತ್ನ ಯಾವ ಪರಿಣಾಮವನ್ನು ಮಾಡಲಿಲ್ಲ. ಸಿಟ್ಟಿನಿಂದ ಮೇಲೆ ಬಿದ್ದು ಅಲುಗಾಡಿಸಿದರೆ ಸ್ವಲ್ಪ ಮಾತ್ರ ಸರಿಯಿತು, ಮೇಲೆ ಬರಲಿಲ್ಲ. ಜರಾಸಂಧನ ಶಕ್ತಿ ಕುಂದಿತು, ಪಕ್ಕೆಗಳು ಜರಿದವು. ಬೆಮನಾರಿಸಿಕೊಂಡು ವಿಗತ ಶ್ರಮನು ಮೊಳಕಾಲಿಕ್ಕಿ ದಂಡೆಯಳಿ ಮರಿ ದೇಹವ ಬಲಿದು ವೃಕ್ಷದೊಳ ಔಂಕಿ ಗಾಢದಲ್ಲಿ ಕುಮತಿಯಲ್ಲಾಡಿದರೆ ಬಿಟ್ಟುದು ಅಮಮ ಜವೆ ಮಾತ್ರಕ್ಕೆ ಗಣವಿ ಕ್ರಮವ ನೊಡೆದುದು ಸದೆದು ದಾತನ ಗರ್ವ ವಿಭ್ರಮವ. ಅಂದರೆ ಜರಾಸಂಧನು ಬೆವರನ್ನು ಆರಿಸಿಕೊಂಡು ಅಂದರೆ ಜರಾಸಂಧನು ಬೆವರನ್ನು ಆರಿಸಿಕೊಂಡು ಶ್ರಮವನ್ನು ಕಳೆದುಕೊಂಡು ಮೊಣಕಾಲೂರಿ ದೇಹವನ್ನು ಗಟ್ಟಿ ಮಾಡಿಕೊಂಡು ಧನುಸ್ಸನ್ನು ಎದೆಗವಚಿಕೊಂಡು ಬಿಲ್ಲನ್ನು ಬಗ್ಗಿಸಿ ಎದೆಯನ್ನು ತೊಡೆಸಲು ಹೋದರೆ ಒಂದು ಗೋಧಿಯ ಕಾಳಿನಷ್ಟು ಹತ್ತಿರಕ್ಕೆ ಬಂದು ಮತ್ತೆ ಬಿಲ್ಲು ನೆಟ್ಟಗಾಯಿತು. ಜರಾಸಂಧನ ಪರಾಕ್ರಮವನ್ನು ಮುರಿದು ಅವನ ಗರ್ವವನ್ನು ನಾಶ ಮಾಡಿತು ಬಿಲ್ಲು. ಕೇಳಿದನು ಕಾಂತ ಕದಂಬದ ಗೋಳೆಂಬ ನಗೆಗಳ ಕಾಳು ಮಾಡಿದೆ ನೆನಕೆ ಧನು ತಾನೇಕೆ ಸುಡೆಯನುತ ಬೇಳುವೆ ಎಳು ಆಡಿದಂಕದವಳು ಬಾಳುತನ ಪೈಸರಿಸೆ ಮುಸುಕಿನ ಮೌಳಿ ಹಿಮ್ಮೆಟ್ಟಿದನು ಕೆಡೆಯುವ ತಿರುಗಿ ಕಿರಿದೊಡಗೆ. ಅಂದರೆ ಹೆಣ್ಣು ಮಕ್ಕಳು ಗೋಳೋ ಎಂದು ನಗುತ್ತಿರುವ ಸದ್ದನ್ನು ಜರಾಸಂಧನು ಕೇಳಿದನು. ಈ ಧನುಸ್ಸನ್ನು ನಾನೇಕೆ ನಿಗ್ರಹಿಸಲು ಹೋಗಿ ಕೆಲಸ ಕೆಡಿಸಿಕೊಂಡೆ, ಅಗತ್ಯವಾದರೂ ಏನಿತ್ತು ಎಂದುಕೊಂಡನು. ಬಿಲ್ಲನ್ನು ಜಯಿಸುವ ಹುಮ್ಮಸ್ಸು ದಡ್ಡತನದಿಂದ ಮುರಿದು ತೊಡೆಯಂತೆ ವ್ಯರ್ಥವಾಗಲು ತಲೆಯ ಮೇಲೆ ಮುಸುಕು ಹಾಕಿಕೊಂಡು ಕೈಯ ಕಡಗವನ್ನು ತೊಡೆಯಲ್ಲಿ ಮುಚ್ಚಿಡಿಕೊಂಡು ಹಿಂತಿರುಗಿದನು. ಧನ್ಯವಾದಗಳು.